ವೆಲ್ಕಮ್ ಬ್ಯಾಕ್ ಟು ದೀಕ್ಷಿತ ದಿಗಂತ್ ಬ್ಲಾಗ್ಸ್. ಈ ಬ್ಲಾಗು ಟೂರಿಗೆ ಹೋಗ್ತಿದ್ದೀವಿ ನಾವು ಎಲ್ಲರೂ ಸೇರಿ. ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಟಿಕೆಟ್ ಬುಕ್ ಮಾಡಕ್ಕೆ ಹೋಗ್ತಿದ್ದೀವಿ. ಬನ್ನಿ ಎಲ್ಲರೂ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಬರೋಣ. ಅದೇ ಬ್ಲಾಗ್ ಆಗಿದೆ. ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ. ಬರೀ ಮನೆಗೆ ಬಂದು ಹೇಳ್ತೀನಿ. ಓಕೆ, ನಾನು ರೆಡಿಯಾಗಿದೆ. ನಾನೀಗ ಹೊರಡೋದಷ್ಟೇ. ಬಾಯ್. ಜೋರ್ ಮಾತಾಡೋ. ಮಾತಾಡೆ. ಈಗ ಬನ್ನಿ. ಮಂತ್ರಾಲಯ ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅವಳು ಒಮ್ಮಲೆ ಕರ್ಕೊಂಡು ಹೋಗ್ತೀವಿ. ಅವಾಗ ಸ್ಮಾಲ್ ಹತ್ರ ಇದ್ದೀವಿ. ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬಸ್. ಈಗ ನೋಡೋಣ, ಬನ್ನಿ ನೋಡೋಣ. ಈಗ ಹೌದಾ? ನೀವು ಚೆನ್ನಾಗಿರುತ್ತೆ. ಇವಾಗ ಬುಕ್ ಗಾಯ್ಸ್ ಇವಾಗ ಹೊರಟಿದ್ದೀವಿ. ಬುಕ್ ಮಾಡಿಲ್ಲ, ಬುಕ್ ಸಿಕ್ಕಿಲ್ಲ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ರೈಲ್ವೆ ಸ್ಟೇಷನ್ಗೆ ಒಂದ್ಸತಿ ಕೇಳ್ಬಿಟ್ಟು ಹೋಗಿ. ಈಗ ಹೋಗ್ಬಿಟ್ಟು ಅಲ್ಲೂ ಒಂದ್ಸತಿ ಕೇಳಿ ಅಲ್ಲಿ ಸೀಟ್ ಇಲ್ಲ ಅಂದರೆ ಮತ್ತೆ ಇಲ್ಲಿಗೆ ಬನ್ನಿ ನೋಡೋಣ. ಏನೇನು ಬೇಕು ತಗೊಂಡು ಬರ್ತೀವಿ ಮತ್ತೆ ಸೀಟ್. ಬನ್ನಿ ನೋಡೋಣ. ನೋಡಿ. ಹಾಯ್. ಇವಾಗ ಬಂದಿದ್ದೀವಿ. ಬನ್ನಿ ಹೋಗೋಣ. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. 15 ಜನ ಹೋಗೋ ಟೂರಿಗೆ ಬರೀ 3 ಜನ ಹೋಗ್ತಿದ್ದೀವಿ. ಏನಕ್ಕಂದರೆ ಯಾವುದೋ ಇಶ್ಯೂ ಕಾರಣ ಅವ್ರು ಅಷ್ಟು ಜನ ಬರ್ತಾಯಿಲ್ಲ. ಅದಕ್ಕೆ ನಾನು, ನಮ್ಮ ತಮ್ಮ, ನಮ್ಮಮ್ಮ ಮಾತ್ರ ಹೋಗ್ತಾಯಿದ್ದೀವಿ. ಇವತ್ತು ಮಂತ್ರಾಲಯದಲ್ಲಿ ಏನೇನಾಗುತ್ತೆ, ನಾವೇನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಗಾಯ್ಸ್ ಇವಾಗ ನಮ್ಮಪ್ಪ ಊಟ ತರಕ್ಕೆ ಹೋಗಿದೆ. ನಾವು ತಿಂಡಿಯೂ ತಿನ್ಕೊಂಬಂದಿಲ್ಲ, ಟೈಮ್ ಆಯಿತು ಅಂತ ಹಂಗೆ ಬಂದಿದ್ದೀವಿ ಬಸ್ಸಿಗೆ. ಬನ್ನಿ, ನಮ್ಮಪ್ಪ ಊಟ ತಂದು ಕೊಡುತ್ತೆ. ಈಗ ಜೋರ ಮಾಡ್ಕೊಂಬಂದೆ. ಒಂಚೂರು ಹಿಂದೆ ಇರು ನೀನು. ಇಲ್ಲಿ ಅದು ಫುಲ್ ಝೂಮ್. ಗಾಯ್ಸ್ ಎಲ್ಲ ತಿಂಡಿ ತಿಂತಿದ್ದೀವಿ. ಮೀ ಆ್ಯಂಡ್ ಮೈ ಬ್ರದರ್, ನಮ್ಮಮ್ಮ ಇಲ್ಲಿ ಕೂತಿವೆ. ದೀಕ್ಷಾ ಗಾಯ್ಸ್, ಮನೆಯಲ್ಲಿ ಊಟ ಮಾಡಿಲ್ಲ, ಹಂಗಾಗಿ ಇಲ್ಲಿ ಬಂದು ಟೊಮೊಟೊ ಬಾತ್ ತಿಂತಾ ಇದ್ದಾರೆ ದೀಕ್ಷಿತ ಮತ್ತು ದಿಗಂತ್. ಅವರಪ್ಪ ತಂದು ಕೊಟ್ಟೋಯ್ತು ಪಲಾವು, ತಿಂತಾ ಇದ್ದಾರೆ. ಗಾಯ್ಸ್ ಈಗ 9:05 ಆಗಿದೆ. ಬಸ್ ಹೊರಟಿದೆ. ಈಗ ಹೋಗ್ತಾ ಇದೀವಿ. ಬರ್ರಿ ಹೋಗೋಣ. ಎಷ್ಟೊತ್ತಿಗೆ ರಾಯಚೂರಿಗೆ ಹೋಗಿ ತಲುಪ್ತೀವಿ ಅಂತ ನೋಡೋಣ. ಈಗ ಟೈಮಿಂಗ್ಸು 9:05 ಆಗಿದೆ. ಇವಾಗ ಹೊರಡ್ತಾ ಇದೆ ಬಸ್ಸು. 9:05ಗೆ ಹೊರಡ್ತದೆ ಬಸ್ಸು. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಗಾಯ್ಸ್ ಇದು. ಇವಾಗ ತಿಂಡಿ ತಿಂದ್ಕೊಂಡು ಎಲ್ಲ ತಿಂಡಿ ತಿಂದಾಗಿದೆ.
ಹೊರಡ್ತಾ ಇದೀವಿ. ಮಳೆ ತಿಂಡಿ ತಿಂತಾ ಇದ್ದಾರೆ. ಬನ್ನಿ. ಹೇಗಿದ್ದೀರಾ? ನಾವಿವಾಗ ರಾಯಚೂರಲ್ಲಿದ್ದೀವಿ. ನಾವು 9:01 ಬಿಟ್ಟರೆ ಇಲ್ಲಿ 7:17ಕ್ಕೆ ತಲುಪಿಡ್ತೀವಿ. ಹುಡುಗರಿಗೆ ಎಷ್ಟವ? 490 ಹುಡುಗರಿಗೆ ಶಿವಮೊಗ್ಗದಿಂದ ರಾಯಚೂರು ಹುಡುಗಿ, ಮತ್ತೆ ರಾಯಚೂರಿಂದ ಮಂತ್ರಾಲಯಕ್ಕೆ 78 ರುಪೀಸ್. ಅಷ್ಟೇ ಇರ್ತೀವಿ. ಹುಡುಗಿಯರಿಗೆ ಬಾರ್ಡ್ರಿಂದ ಹೊರಗೆ 37 ರುಪೀಸು, ಬಾರ್ಡ್ವರೆಗೂ ಫ್ರೀ. ಈಗ ರಾಯಚೂರಿಂದ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಟೈಮ್ ಬಂದು 7:30 ಆಗಿದೆ. ಗಾಯ್ಸ್, ಇವಾಗ ಮಂತ್ರಾಲಯಕ್ಕೆ ಬಂದು ತಲುಪಿದ್ದೀವಿ. ಇವಾಗ ದೇವಸ್ಥಾನ ಶಾಸ್ತ್ರ ಮಾಡ್ತಿದ್ದಾರೆ. ಗಾಯ್ಸ್, ಇವಾಗ ಹೊಳೆ ಹತ್ರ ಬಂದಿವಿ. ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ. ಇವತ್ತು ಏಕಾದಶಿ ಆಗಿರೋದ್ರಿಂದ ಇವತ್ತು ಅಷ್ಟು ರಶ್ ಇಲ್ಲ, ಜನನೂ ತುಂಬ ಬಂದಿಲ್ಲ. ಅದಕ್ಕೆ ಇವತ್ತೆಲ್ಲ ಫ್ರೀ ಇದೆ, ಜಾಗ ಎಲ್ಲ ತುಂಬ ಫ್ರೀ ಇದೆ, ಯಾರು ಅಷ್ಟು ಜನ ಬಂದಿಲ್ಲ ಇವತ್ತು. ಗಾಯ್ಸ್, ಇಲ್ಲಿ ಕುದುರೆ ಸವಾರಿ ಮತ್ತು ಗಿಣಿ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಇವಾಗ ಹೋಗೋಣ ಬನ್ನಿ. ಸೆಲ್ಫಿ ತಗೊಂಡ್ಬೇಕಾ? ಗಾಯ್ಸ್, ಇವಾಗ ಎಲ್ಲ ಸ್ನಾನಕ್ಕೆ ಹೋಗ್ತಿದ್ದೀವಿ. ಅದಕ್ಕೆ ಗಾಯ್ಸ್, ಇವಾಗ ಸ್ನಾನ ಎಲ್ಲ ಮಾಡಾಗಿದೆ. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬನ್ನಿ, ದೇವರೆಲ್ಲ ನೋಡ್ಕೊಂಬರೋಣ. ನೋಡಿ ಗಾಯ್ಸ್, ಹೆಂಗಿದೆ ಜಾಗ ಎಲ್ಲ. ಕುದುರೆ ಹೋಗ್ತಿದ್ದಾವೆ ಅಲ್ಲಿ. ಗೈಸ್, ಇಲ್ಲಿ ಕುದುರೆ ಸವಾರಿ ಎಲ್ಲ ಇರುತ್ತೆ. ಎಲ್ಲರೂ ರೆಡಿಯಾಗಿದ್ವಿ. ಈಗ ದೇವಸ್ಥಾನ ಹೋಗ್ತೀವಿ. ಬನ್ನಿ, ದೇವಸ್ಥಾನ ಗಾಯ್ಸ್, ಸ್ನಾನ ಎಲ್ಲ ಆಗಿದೆ. ಇವಾಗ ಹೊರಡ್ತಾ ಇದೀವಿ. ಇವಾಗ ಪೂಜೆ ಸಾಮಾನೆಲ್ಲ ತಗೊತಾ ಇದೀವಿ. ಈಗ ನಮ್ಮಮ್ಮ ಈಗ ತಗೊಂಡಾಗಿದೆ. ಇವಾಗ ಹೊರಡ್ತಾ ಇದೀವಿ. ಸ್ವೀಟ್ಸು ಎಲ್ಲ ಇರುತ್ತಿಲ್ಲಿ. ನೀವು ಗಾಯ್ಸ್ ಹೊರಟಿದ್ದೀವಿ. ಈ ಪೂಜೆಗೆಲ್ಲ ಹೊರಟಿದ್ದೀವಿ. ಬನ್ನಿ. ಬಿಸಿಲಂದ್ರೆ ಹೊರಟಿದ್ದೀವಿ. ನೋಡ್ರಿ ಇಲ್ಲೆಲ್ಲ ನಮ್ಮಮ್ಮ ಮುಂದೆ ಹೋಗ್ತಿದ್ದಾರೆ, ನಾನು ಮುಂದೆ ಬರ್ತಿದ್ದೀನಿ. ನೋಡ್ರಿ ಎಲ್ಲ ಹೆಂಗ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ನೀವು ಮಾತ್ರ ಸಖತ್ತಾಗಿ. ನಾವು ಬರ್ಬೇಕಾದ್ರೆ ಖುಷಿ ಆಗುತ್ತೆ ನಮಗೆ. ಇವಾಗ
ಪ್ರಸಾದ ತಗೊಳಕ್ಕೆ ಹೋಗ್ತೀವಿ, ದೇವಸ್ಥಾನ ಗುಡಿ ಒಳಗೆ ಹೋಗ್ತಿದ್ವಿ, ಲೈನಲ್ಲಿ ಹೋಗ್ಬೇಕು. ಬನ್ನಿ ಹೋಗೋಣ. ಹಲೋ ಗಾಯ್ಸ್, ದೇವರ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ. ಏನು ರಶ್ ಇಲ್ಲ, ಫ್ರೀಯಾಗಿ ಹೋಗ್ತಾ ಇದ್ದೀವಿ. ಬರ್ರಿ ದೇವರ ದರ್ಶನ ಮಾಡೋಣ. ಈಗ ಹೆಜ್ಜೆ ನಮಸ್ಕಾರ ಮಾಡ್ತಿದ್ವಿ. ಬನ್ನಿ ಎಲ್ಲ ಸುತ್ತಾಡ್ಕೊಂಡು ಸಾಕ್ಬಿಡಿ. ಇದು ಮಂಗಳವಾರ ಇದೆಯಾ? ಮ್ಯೂಸಿಯಮ್ಗೆಲ್ಲ ಹೋಗಿ ಬಂದ್ವಿ. ಇದು ಮ್ಯೂಸಿಯಂ ಕಡೆ ತೋರಿಸ್ತೀನಿ. ಅಲ್ಲಿದೆ ನೋಡ್ರಿ, ಅದೇ ಮ್ಯೂಸಿಯಂ. ಬರ್ರಿ ಹೋಗೋಣ. ನಾಲ್ಕರಿಂದ ಎಂಟು ಗಂಟೆ ತೆಗ್ದಿರತ್ತೆ. ಆಮೇಲೆ ಕ್ಲೋಸ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಒಂದು ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? 8ರಿಂದ 12 ಗಂಟೆ ಗಂಟ ತೆಗ್ದಿರುತ್ತೆ. ಆಮೇಲೆ ಕ್ಲೋಸ್ ಆಗಿರುತ್ತೆ. ಇವಾಗ ಎಲ್ಲ ದೇವಸ್ಥಾನ ಸುತ್ತಾಡ್ಕೊಂಬರ್ಬೇಕು ಆಟೋದಲ್ಲಿ ಹೋಗೋದಕ್ಕೆ 150 ಒಬ್ಬರಿಗೆ. ಇವಾಗ ಎಲ್ಲ ದೇವ್ರು ನೋಡ್ಕೊಂಬರೋಣ ಆಟೋದಲ್ಲಿ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಇವಾಗ ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ. ಅಭಯ ಆಂಜನೇಯ ಸ್ವಾಮಿ ಹತ್ರ ಬಂದಿದ್ದೀವಿ. ಈಗ ಒಳಗೆ ಹೋಗೋಣ ಬನ್ನಿ. ಇವಾಗ ಪ್ರದಕ್ಷಿಣೆ ಹಾಕ್ತಿದ್ದೀವಿ ಎಲ್ಲರೂ ಸರಿ. ಚುಮ್ಕಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ.
ಯಾವ ದೇವಸ್ಥಾನ ಇದು? ಪಂಚಮುಖಿ ಪ್ರಾಣ ದೇವರಾಯ ನೋಡ್ರಿ ಗೈಸ್, ಆಂಜನೇಯ ಸ್ವಾಮಿ ಇದು ದೇವಸ್ಥಾನ. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಬರೋಣ. ನೋಡ್ರಿ ಮಕ್ಳಿಗೆ ಏನಾರು ಬೇಕಾ ಆಟ ಸಾಮಾನುಗಳೆಲ್ಲ ಇಲ್ಲಿದ್ದಾವೆ, ತಗೊಳ್ಳೋದಾರೆ. ನಾವೆಲ್ಲ ಸಣ್ಣ ದೇವಸ್ಥಾನದೊಳಗೆ ಹೋಗ್ಕೊಂಡು ಬನ್ನಿ. ಕೋತಿ ಕೋತಿ ಇಲ್ಲಿಂದ ಇಲ್ಲಿ ಬರ್ಬೇಕಾರೆ ಅಮ್ಮ ಬಂತು. ಇದೇ ಮಂಗನ ನಮ್ಮ ಬಾಳೆ ಅಂತಿದ್ದೀವಿ ನೋಡಿ, ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ಕೋತಿಗಳ ಕಾಟ ಜಾಸ್ತಿ, ಅದಕ್ಕೆ ಹುಷಾರಾಗಿರಿ. ಇವಾಗ ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಇಲ್ಲಿ ಜಾಸ್ತಿ ಹುಷಾರು. ನಮ್ಮಮ್ಮ ಬಾಳೆಹಣ್ಣು ಮತ್ತೆ ಅಚ್ಚಡೆಗೆ ತಗೊಂಡೋಗ್ತಿದ್ವಾ, ಅದನ್ನ ತಿನ್ನಕ್ ಬಂದ್ಬಿಡ್ತು. ಆಯ್ತು ಪೂಜೆ. ಮಂಗ ಹುಷಾರಿದ್ವಿ, ನೀರು ಕುಡಿತೈತೆ. ಬರೋ ಲೈನ್ ಇದೆ, ಲೈನ್ ಅಡಂಗ ಹೋಗೋಣ ಬನ್ನಿ. ಇರಲಿಲ್ಲ ಒಳಗಡೆ, ಅದಕ್ಕೆ ಈಗ ಆಚೆ ಬಂದಿದ್ದೀವಿ. ಪೂಜೆ ಬಿಟ್ಟ ನೋಡ್ರಿ. ಇವಾಗ ಹೊರಟಿದ್ದೀವಿ. ಹುಷಾರು, ಇಲ್ಲಿಂದ ಮಂಗದಿಂದ ಹುಷಾರಾಗಿರುತ್ತೆ ಅಷ್ಟೇ. ಗಾಯ್ಸ್ ನೋಡಿ, ಕಲ್ಲು ಹೆಂಗೆ ನಿಂತೈತೆ. ಅವಾಗಲೇ ತೋರ್ಸೋಕ್ಕಾಗಲಿಲ್ಲ. ಈಗ ಎಲ್ಲ ಹೋಗ್ತಾ ಇದೀವಿ. ಬಂಡೆಗಳು ನೋಡ್ರಿ ಹೆಂಗಿದೆ ನೋಡಿ. ಈ ಬಂಡೆ ನೋಡಿ ಅಲ್ಲ, ಸಖತ್ತಾಗಿ ಬಂದಿದೆ. ಮಧ್ಯೆ ಸಣ್ಣ ಸಣ್ಣ ಕಣ್ಣೆಲ್ಲ ಈ ಬಂಡೆಗಳು ನಿಂತಿದ್ದಾವೆ. ಅದೇ ವಿಶೇಷ ಅಲ್ಲಿ ನೋಡಿ.
ಗೈಸ್ ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಇವಾಗ ಅದ್ರ ಹಿಂದೆ ಒಂದು ದೇವಿ ಇದೆ, ಅದೇ ಪ್ರತ್ಯಕ್ಷ ಆಗಿರತ್ತಂತೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ. ನೀವು ಹೋಗಿ ವಿಸಿಟ್ ಮಾಡ್ರಿ ಅಲ್ಲಿ. ಕಲಂಗಡಿ ತಿನ್ನೋಣ. ಇದು ಲಕ್ಷ್ಮೀ ದೇವಿ ದೇವಸ್ಥಾನ, ಪಂಚಮುಖಿ ದೇವಸ್ಥಾನ ಹಿಂಭಾಗ ಇದೆ. ಪಂಚಮುಖಿ ದೇವಸ್ಥಾನಕ್ಕೆ ಬಂದಾಗ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದು ನೋಡ್ಕೊಂಡು ಹೋಗಿ. ಎನರ್ಜಿ ಇರಲಿ ಸ್ವಲ್ಪ. ಯಾಕೆ ಸುಸ್ತಾಗ್ಬಿಟ್ಟಿದೆ ಎಲ್ಲರೂ. ಬಿಸಿಲು ಶೆಕೆ ಇಲ್ಲಿ ಭಾರಿ ಬಿಸಿಲುತ್ತೆ. ಹೊಡಿ. ತಮ್ಮ ಕಲಂಗಡಿ ಹಣ್ಣು ತಿಂತಾ ನಿಂತಿದ್ದಾರೆ. ಮಸಾಲರು ತಿಂತಾ ಇದ್ದಾರೆ. ಇದು ಪಂಚಮುಖಿ ದೇವಸ್ಥಾನ, ಇದು ಲಕ್ಷ್ಮೀ ದೇವರ ದೇವಸ್ಥಾನ. ದೀಕ್ಷಿ ದಿಗಂತ್ ಪ್ಯಾರ್ಲೆಕಾಯಿ ತಿಂತ ನಿಂತಿದ್ದಾರೆ. ಗೈಸ್ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಬನ್ನಿ ಎಲ್ಲ ನೋಡ್ಕೊಂಡು ಹೋಗೋಣ. ನೋಡಿ ಗಾಯ್ಸ್, ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮಮ್ಮ ಇಲ್ಲಿದೆ, ನಮ್ಮ ತಮ್ಮ ಇಲ್ಲಿದ್ದಾನೆ. ನೀವು ಬರ್ರಿ ಒಳ್ಳೆ ನೀರಲ್ಲಿ ಆಟ ಆಡ್ಬೋದು. ಚೆನ್ನಾಗಿದೆ, ಆಟ ಆಡ್ಕೊಂಡು ಹೋಗ್ಬೋದು. ಬೇಡ ಚೆನ್ನಾಗಿದೆ ಮಂತ್ರಾಲಯ, ಬನ್ನಿ. ಇವಾಗ ಇನ್ನೊಂದು ಯಾವ್ದೋ ದೇವಸ್ಥಾನಕ್ಕೆ ಬಂದಿದ್ವಿ, ಅದೇ ಇನ್ನ 2 ದೇವಸ್ಥಾನ ಇದೆ, ಮನೆಗೆ ಹೋಗೋದು. ಬರೋಗಣ, ಬರೀ ಹೋಗೋಣ. ಬರೀ ದೇವಸ್ಥಾನ ನೋಡ್ಕೊಂಡು ಬರೋಣ. ಇದು ಬಿಚ್ಚಲಮ್ಮ ದೇವಸ್ಥಾನ. ಬರ್ರಿ ಹೇಗಿದೆ ನೋಡೋಣ. ದೀಕ್ಷಿತ ದಿಗಂತ್ ಇಬ್ರು ಸುಸ್ತಾಗೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗೋಣ. ಇವಾಗ ದೇವ್ರ ದರ್ಶನ ಆಯಿತು, ಇವಾಗ ಹೊರಡೋಣ ಬನ್ನಿ. ಅದೇ ಗೋಶಾಲ ಅಂದ್ರೆ ಅದಕ್ಕೆ ಅಪ್ಪ. ಹಾಂ ಮಡಿಕೆ ಮಸಾಲ ಮಜ್ಜಿಗೆ 10 ರೂಪಾಯಿ. ಸೀಬೆಕಾಯಿ ಸೌತೆಕಾಯಿ ಮಜ್ಜಿಗೆ, ಮಡಿಕೆ ಮಸಾಲ ಮಜ್ಜಿಗೆ 10 ರೂಪಾಯಿ. ಗಾಯ್ಸ್, ಗೋಶಾಲ ಇದು, ಅಲ್ಲಿದ್ದಾವೆ ಗಾಯ್ಸ್. ಗೋಶಾಲದಲ್ಲಿ ಹಸು ಸಣ್ಣದೊಂದು ಕರು ಹಾಕಿದೆ ನೋಡ್ರಿ. ಇದು ಅಪ್ಪಣ್ಣಾಚಾರ್ಯ ದೇವಸ್ಥಾನ. ಈಗ ಅಲ್ಲಿಗೆ ಬಂದಿದ್ದೀವಿ. ಲಾಸ್ಟ್ 5ನೇ ದೇವಸ್ಥಾನ ಇದು. ಇವಾಗ ರಾಘವೇಂದ್ರ ಸ್ವಾಮಿ ಅವರು ಧ್ಯಾನ ಮಾಡೋ ಸ್ಥಳಕ್ಕೆ ಬಂದಿದ್ದೀವಿ. ಬನ್ನಿ ನೋಡ್ಕೊಂಬರೋಣ ಎಲ್ಲ ಹೇಗಿದೆ ಅಂತ.
ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಇತ್ತಗ ಇದು ರಾಯರು ವಿಶ್ರಾಂತಿ ಪಡೆಯುವ ಸ್ಥಳ. ಗೈಸ್ ಇವಾಗ ಹೊರಡ್ತಿದ್ದೀವಿ, ಬನ್ನಿ ಹೋಗೋಣ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमः. गुरु राघवेन्द्राय नमः. ಹೊರಟಿದ್ವಿ. ಗೈಸ್ ಇಲ್ಲಿ ಪೂರಿ ಜಗನ್ನಾಥ್ ಟೆಂಪಲ್ ಹಿಂಗೆ ಮಾಡಿದ್ದಾರೆ ನೋಡ್ರಿ. ಇದು ನೋಡಿ ಹಿಂಗೆ ಮಾಡಿದ್ದಾರೆ, ಇಲ್ಲೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ನೀವು ಬಂದು ಒಂದ್ಸತಿ ವಿಸಿಟ್ ಮಾಡೋಗ್ರಿ, ತುಂಬ ಚೆನ್ನಾಗಿದೆ. ನೀವು ಬನ್ನಿ. ಹಲೋ ಗಾಯ್ಸ್, ಮಂತ್ರಾಲಯದ ವಿಡಿಯೋ ಮಾಡಿದ ಸರಳ. ಗೈಸ್ ಇವಾಗ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಈ ವ್ಲಾಗ್ ನಿಮ್ಗೆ ಏನಾರ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ವ್ಲಾಗ್ನ ನಾವು ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್ ಗಾಯ್ಸ್.